ಹೇಳಿ. ಓಕೆ, ಆಯ್ತು, ನೆಕ್ಸ್ಟ್ ಮಾತಾಡಿ. ಅದೇ ಅಧ್ಯಕ್ಷರೇ, ಅವಕಾಶ ಮಾಡಿಕೊಡ್ಬೇಕು ಅಧ್ಯಕ್ಷರೇ. ಆಯ್ತು, ಇವತ್ತು 7 ಗಂಟೆ ನಂತರ ಇಡೀ ನೀಟ್ ಬಗ್ಗೆ ಕೂತ್ಕೊಳ್ಳಿ, ಮಾತಾಡುವ. ಆಯ್ತು. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೋತ್ತರ ಅವಧಿಯನ್ನ ಬದಿಗೊತ್ತಿ ನಿಲುವಳಿ ಸೂಚನೆಯನ್ನ ತೆಗೆದುಕೊಳ್ಳಬೇಕು ಅಂತೇಳಿ ನಾವು ನಿಮಗೆ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ನೀವು ನಿಯಮಾವಳಿ ಪ್ರಕಾರದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ನಮ್ಮನ್ನು ಒಪ್ಪಿಸಿ ನಂತರ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಬೇರೆ ಬೇರೆ ಕಾರಣಗಳು, ನಿಯಮಾವಳಿಗಳನ್ನು ಹೇಳಿ ತೆಗಿಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಅದನ್ನು ರಿಜೆಕ್ಟ್ ಮಾಡಿದಿರಿ. ನಾನು ನಿಮ್ಮ ಪೀಠದ ನಿರ್ಣಯವನ್ನ ಪ್ರಶ್ನೆ ಮಾಡೋದಿಲ್ಲ. ಆದರೆ ದಯಮಾಡಿ ಇಷ್ಟು ದೊಡ್ಡ ಪ್ರಮಾಣದ ವಿಷಯ ಇರುವಂತ ಸಂದರ್ಭದಲ್ಲಿ ನಿಮ್ಮ ನಿರ್ಣಯವನ್ನ ನೀವು ಒಂದ್ಸರಿ ಮರುಪರಿಶೀಲಿಸಬೇಕು ಅಂತ ನಾನು ವಿನಂತಿಸ್ತೇನೆ. ಯಾಕೆ ಅಂತ ಕೇಳಿದ್ರೆ, ಒಂದ್ ಸೆಕೆಂಡ್, ನೀವು ಬಹುಶಃ ನಿಯಮ ಅನುಸಾರವಾಗಿ ಮಾತಾಡ್ತಿದ್ದೀರಿ. ಬೆಳಿಗ್ಗೆ ಬಾಲ ಚರ್ಚೆ ಆಯಿತು, ನಿಯಮಕ್ಕೆ ಅನುಗೋಸ್ಕರ ನಾನು ಸಾಧ್ಯವಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದೇನೆ. ತಾವು ಮತ್ತೆ ಒಂದು ರೂಲ್ಸ್ ನಿಯಮ ಪ್ರಕಾರವೇ ಒಂದ್ ಸೆಕೆಂಡ್ ನಿಯಮ ಪ್ರಕಾರವೇ ತಮ್ಮ ಆ ವಿಚಾರ ಮರುಪರಿಶೀಲನೆ ಮಾಡಬೇಕಂತ ಇವತ್ತು ಕೇಳ್ತಾ ಇದ್ದೀರಿ. ಆಯ್ತು, ನಿಮ್ಮ ಮರುಪರಿಶೀಲನೆ ಮನವಿ ಮತ್ತು ಅರ್ಜಿ ತಾವು ಕೊಟ್ಟಿದ್ದೀರಲ್ಲ, ಅದನ್ನು ಪರಿಶೀಲಿಸಿ ನಾನು ಮತ್ತೆ ತೀರ್ಮಾನ ಕೊಡ್ತೇನೆ. ಈಗ ಬಿಲ್ ತಗೊಳ್ಳುವ ಪೂರ್ತಿ ಮಾಡಲಿಲ್ಲ, ನಾನು ಚೂರು ಒಂದ್ ನಿಮಿಷ ಯಾವ ಪ್ರಶ್ನೆ ನೋಡಿ, ನಾವೊಂದು ಕೆಟ್ಟ ಸಂಪ್ರದಾಯದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವುದಾದ್ರು 2 ವರ್ಷಗಳ ಹಿಂದೆ ಕೇಸ್ ತೆಗೆದುಕೊಂಡು ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿಯನ್ನು ನಡೆಯುತ್ತಿರುವಾಗ ಅಸೆಂಬ್ಲಿ ಸ್ಟಾರ್ಟ್ ಆಗಿ ನೀವು 8 ದಿವಸ ಏನು ಸುದ್ದಿ ಮಾತಾಡದೆ ಇವತ್ತು ವಿಚಾರಣೆ ಎತ್ತಿಕೊಂಡು ಇವತ್ತು ನೀವು ಅರ್ಜೆಂಟ್ ಕೊಡಿ ಅಂತ ಹೇಳಿದ್ರೆ ನಾನು ಕೊಟ್ರೆ ಅದು ಕೆಟ್ಟ ಸಂಪ್ರದಾಯವಾಗ್ತದೆ. ಇನ್ನು ಭವಿಷ್ಯದಲ್ಲಿ ಎಲ್ಲರೂ ಕೂಡ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ವಿಚಾರಗಳನ್ನು ಇಲ್ಲಿ ಚರ್ಚೆಗೆ ತಗೊಂಡು ನೀವು ನಿಲುವಳಿ ಸೂಚನೆ ಮಂಡಿಸಿದ್ರೆ ನಾನು ಯಾಕೆ ಅದಕ್ಕೆ ಕಾರಣಕರ್ತನಾಗಬೇಕು? ಇದಿಲ್ಲ ನೋಡಿ, ಒಂದು ಕೆಟ್ಟ ಸಂಪ್ರದಾಯ ಅವಕಾಶ ಮಾಡಿ ನಾವು ಕೊಡಬೇಡಿ, ಬಹಳ ಸ್ಪಷ್ಟವಾಗಿ ಇರುವಂತದ್ದು. ಆದ ಕಾರಣ ಇವತ್ತು ಬಿಲ್ ಆಗಬೇಕು, ಬಿಲ್ಗೆ ಅವಕಾಶ. 85,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. 85,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಜುಡಿಷಿಯಲ್ ಎನ್ಕ್ವೈರಿ ಆಗ್ತಿರುವಾಗ ನೀವು ಈಗ 85,000 ಜನ ಅರ್ಜಿಗಳು ಕಾಯ್ತಾ ಇದ್ದಾರೆ. ಏನ್ ಮಾಡ್ಲಿಕ್ಕೆ ಸಾಧ್ಯ? ಕನ್ವರ್ಷನ್ ಆಗೋಗ್ತೈತೆ, ಅಕ್ರಮವಾಗಿ ಕನ್ವರ್ಷನ್, ಅಕ್ರಮವಾಗಿ ಡಿನೋಟಿಫಿಕೇಶನ್, ಅಕ್ರಮವಾಗಿ ಸದನ ಚರ್ಚೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಕೂಡ ಕೆಲವು ನಿಯಮಗಳಿದೆ. ಚರ್ಚೆ ಆದ್ರೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಇಲ್ಲಿ ಸರ್ಕಾರಕ್ಕೆ ಸಿಕ್ಕಾಕೊಂತಾರೆ ಅಂತ ನೀವೆಲ್ಲ ಸಹಕಾರ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾರೆ. ಸಹಕಾರ ನಮ್ಗೆ ಅತಿ ಅಗತ್ಯ. ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ ಅಂತ ಹೇಳಿದ್ರು ಸುರೇಶ್ ಅವರು. ನೋಡಿ, ಸುರೇಶ್ ಅವ್ರ ಚರ್ಚೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ವಾಲ್ಮೀಕಿ ದಿನಾಚರಣೆ ಪ್ರಸ್ತುತವಾದ ವಿಚಾರ ಇತ್ತು, ಅಗತ್ಯ ವಿಚಾರ ಇತ್ತು. 1 ವರ್ಷ ಹಿಂದೆ ವಿಚಾರ, 2 ವರ್ಷಗಳ ಹಿಂದೆ ವಿಚಾರ ಜುಡಿಷಿಯಲ್ ಎನ್ಕ್ವೈರಿ ಆಗುವಾಗ ನೀವು ಈಗ ಚರ್ಚೆ ಮಾಡ್ಬೇಕಂದ್ರೆ ನಾವೇನೇ ಇಲ್ಲಿ ಮತ್ತೆ ಅದನ್ನ ಚರ್ಚೆ ಮಾಡೋದು, ಮತ್ತೆ ಅಶೋಕ್ ಅವರು ಮತ್ತೆ ಅದನ್ನ ಚರ್ಚೆ ಮಾಡಕ್ಕೆ ಅದನ್ನು ಕೂಡ ನೀವು ಇದ್ ಮಾಡಿದ್ದೀರಿ. ಮತ್ತೆ ಏನು ಅದನ್ನ ಮತ್ತೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ತರಲಿಲ್ಲ, ಅಧಿವೇಶನ ಪ್ರಾರಂಭವಾದಾಗ ಫೈನಾನ್ಸ್ ಬಿಲ್ ಹಲವಾರು ಬಿಲ್ಗಳು ಪಾಸ್ ಆಗಬೇಕು. ಮನೆ ಅಧ್ಯಕ್ಷರೇ, ನೀವು ರೂಲಿಂಗ್ ಕೊಟ್ಟಿದ್ದೀರಿ, ಮತ್ತೆ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಜನ ನೋಡ್ತಾ
ಈ ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಒಬ್ಬ ಮುಖ್ಯಮಂತ್ರಿ ಇದು 1 ವರ್ಷ 2 ವರ್ಷ ಹಿಂದೆ ಬೀಳುವಂತ ವಿಚಾರ. ನೀವೆಲ್ಲ ಮುಖ್ಯಮಂತ್ರಿ ಸರಿದಂತೆ ನಿಮ್ಮ ಸರ್ಕಾರವೇ ನೀವು ಕೊಟ್ಟದ್ದು. ಏನ್ ಸಾಧ್ಯ ಆಗ್ತದೆ?